ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುಹೆಯಲ್ಲಿ ದುರ್ಗಾ ಶಂಖನಾದ ಮಾಡ್ತಿದ್ದಾಳೆ. ತಾಯಿ ದುರ್ಗೆಯ ಶಂಖನಾದದಷ್ಟೇ ಭಯಂಕರವಾಗಿದೆ. ಅವಳನ್ನ ತಡೆಯೋದು ಕಷ್ಟ ಆಗ್ತಿದೆ. ದುರ್ಗಾ ಮುಂದುವರಿತಾಳೆ. ಅವಳ ಆತ್ಮ ಮತ್ತಷ್ಟು ಬಲಗೊಳ್ಳುತ್ತಿದೆ. ಎಷ್ಟೇ ಕಷ್ಟ ಆದರೂ ಸರಿ, ಅವಳ ದೇಹನ ಈಗಲೇ ನಾಶ ಮಾಡು. ಅವಳು ಕಣ್ಬಿಡೋ ಮೊದಲೇ ಅವಳು ಉಸಿರು ನಿಲ್ಬೇಕು. ಇದು ನನ್ನ ಆದೇಶ. ಅರ್ಥ ಆಯ್ತಮ್ಮ. ಆ ದುರ್ಗನ ದೇಹ ನನ್ನ ಕಣ್ಣೆದುರಿಗೆ ಇದೆ. ಈಗಲೇ ಆ ದೇಹನ ನಾಶ ಮಾಡ್ತೀನಿ. ಅವಳ ಆತ್ಮ ವಾಪಸ್ ಬಂದು ಸೇರ್ಕೊಳ್ಳೋದಕ್ಕೆ ಜಾಗನೇ ಇಲ್ದಿರೋ ಹಾಗೆ ಮಾಡ್ತೀನಿ. ಅಮ್ಮ ಮಂಜರಿ ಅಮ್ಮ, ನೀವು ಹೇಳಿದ ಕೆಲಸ ಮುಗೀತು ಅಂತಲೇ ತಿಳ್ಕೊಳ್ಳಿ. ದುರ್ಗಾ, ಪ್ಲೀಸ್ ಕಣ್ಬಿಡು ದುರ್ಗಾ. ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಪ್ಲೀಸ್ ಹೆದರಿಸ್ಬೇಡ. ಇದೇ ರೀತಿ ಮೌನವಾಗಿ ಮಲಗಿರೋದನ್ನ ನನ್ನ ಕೈಲಿ ನೋಡೋದಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಅಂಬಿಕಾನ ಕಳ್ಕೊಂಡು ನನ್ನ ಜೀವನದಲ್ಲಿ ಅರ್ಧ ಶವ ಆಗಿ ಹೋಗಿದ್ದೀನಿ. ಇವಾಗ ಮತ್ತೆ ನಿನ್ನ ಕಳ್ಕೊಳ್ಳೋ ಶಕ್ತಿ ನನಗಿಲ್ಲ ದುರ್ಗಾ. ಪ್ಲೀಸ್ ದುರ್ಗಾ, ಪ್ಲೀಸ್ ಮಾತಾಡು. ದುರ್ಗಾ, ನಿನಗೆ ನೆನಪಿದೆಯಾ? ನೀನು ನನಗೆ ಪ್ರಾಮಿಸ್ ಮಾಡಿದ್ದೆ, ನೀನು ನನಗೋಸ್ಕರ ಹಿತಗೋಸ್ಕರ ಯಾವಾಗಲೂ ನಮ್ಮ ಜೊತೆ ಇರ್ತೀಯ ಅಂತ. ಕೊಟ್ಟು ಮಾತು ತಪ್ಪೋ ಸ್ವಭಾವ ನಿಂದ ಅಲ್ಲ ಅಲ್ವಾ? ಎದ್ದೇಳು ದುರ್ಗಾ. ದುರ್ಗಾ, ಈ ರೀತಿ ಮೌನವಾಗಿ ಮಲಗಿದ್ರೆ ಏನರ್ಥ? ಎದ್ದೇಳು ದುರ್ಗಾ, ಎದ್ದೇಳು. ನನ್ನ ಜೊತೆ ಜಗಳ ಮಾಡು ದುರ್ಗಾ. ಈ ಸ್ಥಿತಿಲಿ ನೀನು ನಮ್ಮನ್ನ ಬಿಟ್ಟು ಹೋಗೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ ದುರ್ಗಾ? ಪ್ಲೀಸ್ ದುರ್ಗಾ, ನಮ್ಮನ್ನು ಬಿಟ್ಟು ಹೋಗ್ಬೇಡ ಪ್ಲೀಸ್. ದುರ್ಗಾ, ನಿಜವಾಗ್ಲೂ ನೀನು ನನ್ನನ್ನು ಬಿಟ್ಟು ಹೋಗ್ತೀಯಾ? ದುರ್ಗಾ, ಅಮ್ಮನೇ ನಿನ್ನ ನನ್ನ ಹತ್ರ ಕಳ್ಸಿರೋದು ಅಂತ ಹೇಳ್ತಿದ್ದೆ. ಈಗ ನೀನು ನನ್ನನ್ನು ಬಿಟ್ಟು ಹೋಗ್ತಿದ್ಯಾ? ನಂಗೆ ಅಮ್ಮನೂ ಇಲ್ಲ, ನೀನು ಇಲ್ಲ ಅಂದ್ರೆ ನಾನು ಯಾರ ಜೊತೆ ಇರಲಿ? ಯಾರು ನಂಗೆ ಲಾಲಿ ಹಾಡ್ತಾರೆ, ಯಾರು ನನ್ನ ಜೊತೆ ಆಟ ಆಡ್ತಾರೆ? ನೀನ್ ನಂಗೆ ಬೇಕು ದುರ್ಗಾ, ಬೇಕೇ ಬೇಕು. ನೀನೆಲ್ಲೂ ಹೋಗೋಕ್ ನಾನು ಬಿಡಲ್ಲ. ನಾನು ಆಲ್ರೆಡಿ ಅಮ್ಮನ ಕಳ್ಕೊಂಡಿದ್ದೀನಿ. ಈಗ ನಿನ್ನನ್ನು ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ದುರ್ಗಾ. ಪ್ಲೀಸ್ ಎದಳು ದುರ್ಗಾ, ಪ್ಲೀಸ್ ಎದಳು. ದುರ್ಗಾ, ರಾಹುಗೆ ಕೋಪ ಬಂದಾಗ ಸೂರ್ಯ ಚಂದ್ರನ್ ನುಂಗ್ತಾನೆ ಅಂತ ನೀನ್ ನಂಗೆ ಕತೆ ಹೇಳ್ತಿದ್ದಲ್ವಾ? ಅಂತ ಕತೆ ನಂಗೆ ಯಾರು ಹೇಳ್ತಾರೆ? ಪ್ಲೀಸ್ ದುರ್ಗಾ, ಎದಳು ದುರ್ಗಾ. ದುರ್ಗಾ, ನಂಗೆ ಹೊಟ್ಟೆ ಹಸಿತಿರ್ಲಿಲ್ಲ ಆದ್ರೂ ನೀನ್ ನಂಗೆ ಊಟ ಮಾಡಿಸ್ತಿದ್ದೆ ಅಲ್ವಾ ದುರ್ಗಾ? ಈಗ ನಂಗೆ ಹೊಟ್ಟೆ ತುಂಬಾ ಹಸಿತಿದೆ. ನೀನೇ ನಂಗೆ ಊಟ ಮಾಡಿಸ್ಬೇಕು. ಎದಳು ದುರ್ಗಾ, ಪ್ಲೀಸ್ ಎದಳು. ಗೀತಾ